Good morning to everyone. Today we will discuss about the unit number 6 journey to the top. ನೋಡ್ರಿ ಇವತ್ತು ನಾವು ನಿಮ್ಮ 7ನೇ ತರಗತಿಯ ಯೂನಿಟ್ 6 ಯಾವುದಪ್ಪ ಅಂದ್ರೆ ಜರ್ನಿ ಟು ದ ಟಾಪ್. ಅಂದ್ರೆ ಟಾಪ್ ಅಂದ್ರೆ ಎತ್ತರದಲ್ಲಿ, ಅಂದ್ರೆ ಎತ್ತರವಾದ ಪ್ರದೇಶಗಳಲ್ಲಿ. ಜರ್ನಿ ಅಂದ್ರೆ ಏನ ಆಲ್ರೆಡಿ ಎಲ್ಲರಿಗೂ ಗೊತ್ತೈತಿ. ಜರ್ನಿ ಅಂದ್ರೆ ಏನಪ್ಪ ಅಂದ್ರೆ ಪ್ರಯಾಣ ಅಥವಾ ಪ್ರವಾಸ. ನೋಡ್ರಿ ಜರ್ನಿ ಈಗ ನೀವೆಲ್ಲಾದ್ರೂ ಎಲ್ಲರೂ ಹೊರಗಡೆ ಹೊಂಟ್ರಪ್ಪ ಅಂದ್ರೆ ದೂರ ಇಲ್ಲದಿಲ್ಲ ನಡ್ಕೊಂಡು ಹೋಗುವಲ್ಲ, ಒಂದು ಸ್ವಲ್ಪ ದೂರದಲ್ಲಿ ಹೋದ್ರಪ್ಪ ಅಂದ್ರೆ ಅದು ಜರ್ನಿ ಅಂತ ಕರೀತಾರೆ ಅಥವಾ ಪ್ರಯಾಣ ಅಥವಾ ಪ್ರವಾಸ ಅಂತ ಕರೀತಾರೆ. ಇಲ್ಲಿ ನೋಡ್ರಿ ಜರ್ನಿ ಟು ದ ಟಾಪ್ ಅಂದ್ರೆ ಈ ಎತ್ತರವಾದ ಪ್ರದೇಶದಲ್ಲಿ ಆಗಿರ್ಬೋದು ಅಥವಾ ಅತಿ ಎತ್ತರದಲ್ಲಿ ಸಾಧನೆಯನ್ನ ಮಾಡಿರ್ಬೋದು ಅಥವಾ ಎತ್ತರಗಳ ಪ್ರದೇಶಗಳಲ್ಲಿ ಅಂದ್ರೆ ಟಾಪ್ ಅಂದ್ರೆ ಮೇಲೆ, ಅಷ್ಟ ಮೇಲೆ ಯಾರಪ್ಪ ಜರ್ನಿ ಮಾಡಿದ್ರು, ಯಾರು ಪ್ರವಾಸ ಮಾಡಿದ್ರು, ಜರ್ನಿಯನ್ನು ಯಾರು ಕೈಗೊಂಡಿದ್ರು ಅಂತ ನಾವಿಲ್ಲಿ ನೋಡೋಣ. ಇಲ್ಲಿ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 91 ಈ ಪೇಜ್ ನಂಬರ್ದಾಗ ಎರಡು ಚಿತ್ರವನ್ನ ತೋರಿಸಿದಾರೆ. ಇಲ್ಲಿ ಒಂದು ಚಿತ್ರ ಅದ, ಇನ್ನೊಂದು ಚಿತ್ರ ಅದ. ನೋಡ್ರಿ ಆ ಚಿತ್ರದಲ್ಲಿ ಏನ್ ಕೊಟ್ಟಾರಿಲ್ಲಪ್ಪ ಅಂದ್ರೆ ದ ಪಿಕ್ಚರ್ಸ್ ಅಬೋವ್ ಆರ್ ಆಫ್ ಬಜೆಂದ್ರಿ ಪಾಲ್. ಯು ಆರ್ ನಾಟ್ ಗೋಯಿಂಗ್ ಟು ರೀಡ್ ಹರ್ ಸಕ್ಸಸ್ ಸ್ಟೋರಿ. ಶಿ ಪುಟ್ಸ್ ಹರ್ ಲೈಫ್ ಇನ್ ಅ ನಟ್ಸೆಲ್ ಲೈಕ್ ದಿಸ್. ನೋಡ್ರಿ ಇಲ್ಲಿ ಏನ್ ಹೇಳ್ಯಾರಪ್ಪ ಅಂದ್ರೆ ಬಜೆಂದ್ರಿ ಪಾಲಳ ಇವಳೊಬ್ಬಳು ಹೆಣ್ಮಗಳು, ಇವಳ ಸಾಧನೆ ಮಾಡಬೇಕಾದ್ರೆ ಯಾವ ರೀತಿಯನ್ನ ಯಶಸ್ವಿ ಆಗಿದ್ವು, ಸಕ್ಸಸ್ ಅನ್ನ ಯಾವ ರೀತಿ ಕಾಣಿದ್ಲು ಅಂತ ನಾವಿಲ್ಲಿ ನೋಡ್ಬೇಕಾದ್ರೆ ಇವ್ರು ಯಾರಪ್ಪ ಇವ್ರು ಯಾರ ಬಜೆಂದ್ರಿ ಪಾಲ್. ಹಂಗಂದ್ರೆ ಯಾರು ಇವ್ರು ಬಜೆಂದ್ರಿ ಪಾಲ್ ಅಂದ್ರೆ ಯಾರು ಇವಳೊಬ್ಳು ಸಾಧನೆಯನ್ನ ಮಾಡಿದ, ಅತಿ ದೊಡ್ಡ ಸಾಧನೆಯನ್ನ ಮಾಡಿದ ಮಹಿಳೆ, ಪ್ರಪ್ರಥಮ ಮಹಿಳೆ, ಭಾರತದ ಒಬ್ಬಳ ಮಹಿಳೆ ಇವಳು. ಇಲ್ಲಿ ಕಾಣಿಸ್ತಕ್ಕಂಥ ಚಿತ್ರದಲ್ಲಿ ಇರೋರು ಯಾರಪ್ಪ ಅಂದ್ರೆ ಬಜೆಂದ್ರಿ ಪಾಲ್. ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ ಇವತ್ತು ನಾವ್ ಏನ್ ಮಾಡ್ಬೇಕಂದ್ರೆ ಬಜೆಂದ್ರಿ ಪಾಲ್ ಯಾವ ರೀತಿ ಅವಳು ತನ್ನ ಜೀವನದಲ್ಲಿ ಯಾವ ರೀತಿ ಸಕ್ಸಸ್ ಅನ್ನ ಕಾಣಿಸ್ತಾಳ, ಆ ಕತೆ ಹೆಂಗದ, ಅವಳ ಜೀವನದಲ್ಲಿ ಯಾವ ರೀತಿ ಯಶಸ್ಸನ್ನ ತಗೊಳ್ತಾಳ, ಯಶಸ್ಸನ್ನ ಪಡಿಬೇಕಾದ್ರೆ ಅವಳು ಯಾವ ರೀತಿ ಪ್ರಯತ್ನವನ್ನ ಪಡ್ತಾಳ ಎಂಬುದನ್ನ ನಾವ್ ಏನ್ ಮಾಡ್ತೀವಿ ನೋಡ್ಬೇಕಾಗ್ಯದ. ಮತ್ತೇನ್ ಹೇಳ್ತಾರಿಲ್ಲಪ್ಪ ಅಂದ್ರ ಶಿ ಪುಟ್ಸ್ ಹರ್ ಲೈಫ್ ಇನ್ ಅ ನಟ್ಶೆಲ್ ಲೈಕ್ ದಿಸ್. ನೋಡ್ರಿ ನಟ್ಶೆಲ್ ಅಂದ್ರ ಈಗ ವಾಲಿಬಾಲ್ ಅಂದ್ರೆ ಥ್ರೋಬಾಲ್ ಹಿಂಗ ಆಡ್ಬೇಕಾದ್ರೆ ನಟ್ ಕಟ್ತಾರ ನೋಡಿರಿ, ಅದ್ರೊಳಗೆ ಹೋಲ್ ಇರ್ತಾವ ನೋಡ್ರಿ ರಂಧ್ರಗಳು ಅಂದ್ರೆ ನಟ್ಶೆಲ್. ಅವುಗಳ ತರ ಯಾವ ರೀತಿ ತನ್ನ ಜೀವನವನ್ನ ಅಥವಾ ತನ್ನ ಲೈಫ್ ಅನ್ನ ಯಾವ ರೀತಿ ಇಟ್ಟಿದ್ಲು, ಯಾವ ರೀತಿ ಮಾಡ್ಕೊಂಡಿದ್ಲು, ಅಷ್ಟ ಅಂತ ಲೈಫ್ ಒಳಗೂ ಸಹ ಇವು ಯಶಸ್ಸನ್ನ ಹೆಂಗ್ ಕಾಣಿದ್ಲು, ಪ್ರಯತ್ನವನ್ನ ಹೇಗ್ ಪಟ್ರು ಅಂತ ನಾವ್ ಏನ್ ಮಾಡ್ಬೇಕಾಗಿತ್ತು ಇಲ್ಲಿ ನೋಡ್ಬೇಕಾಗ್ಯದ. ಈ ಬಜೆಂದ್ರಿ ಪಾಲ್ ಯಾರು ಅಂತ ನಾವ್ ಏನ್ ಮಾಡೋಣ ಫಸ್ಟ್ ಇಲ್ಲಿ ನೋಡೋಣ. ನೋಡ್ರಿ ಫಸ್ಟ್ ಏನ್ ಮಾಡ್ತೀನಿ ಅಂದ್ರ ಓದ್ತೀನಿ, ಓದ್ ತಕ್ಷಣ ಏನ್ ಮಾಡ್ತೀನಿ ನಿಮ್ಗ ಕನ್ನಡ ಒಳಗ ಹೇಳ್ತೀನಿ. ಬಜೆಂದ್ರಿ ಪಾಲ್ ವಾಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಂಬ್ ದ ಸಮಿಟ್ ಆಫ್ ಮೌಂಟ್ ಎವರೆಸ್ಟ್, the middle one of 5 children. She was born in 1954 at Napuri, a small village in Garhwala, Himalayas in the present Uttarakhand. Bajendri was from a modest background. Her father was a border tradesman who would take a wheat flour and rice from India to Tibet on mules, horses and goats. He eventually married and settled near Uttarakashi where the couple raised their family. ನೋಡ್ರಿ ಬಜೆಂದ್ರಿ ಪಾಲು ಯಾರು, ಅವಳು ಯಾವಾಗ ಜನಿಸಿದ್ಲ, ಎಲ್ಲಿ ಜನಿಸಿದ್ಲ, ಎಷ್ಟನೇವಳಾಗಿ ಜನಿಸಿದ್ಲ, ತಮ್ಮ ತಂದೆಗ ಎಷ್ಟನೇವಳ ಮಗಳಾಗಿ ಇವಳು ಜನಿಸಿದ್ಲು. ಆಮೇಲೆ ಏನಾಗಿತ್ತಪ್ಪ ಅಂದ್ರ ಬಜೆಂದ್ರಿ ಪಾಲ್ ತಮ್ಮ ಜೀವನದಲ್ಲಿ ಹೆಂಗಿದ್ಲು, ಆ ಜೀವನದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ರು ಮತ್ತು ಯಾವ ಸಾಧನೆಗಳು ಕೈಗೊಂಡ್ಲು ಅಂತ ನಾವೇನ್ ಮಾಡ್ಬೇಕಾಗೈತಿ ನೋಡ್ಬೇಕಾಗೈತಿ. ಇಲ್ಲಿ ನೋಡ್ರಿ ಬಜೆಂದ್ರಿ ಪಾಲ್ ವಾಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಂಬ್ ದ ಸಮಿಟ್ ಆಫ್ ಮೌಂಟ್ ಎವರೆಸ್ಟ್. ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಕ್ಲೈಂಬ್ ಅಂದ್ರೆ ಹತ್ತುವುದು ಅಥವಾ ಏರುವುದು. ನೋಡ್ರಿ ಹತ್ತುವುದು ಅಥವಾ ಏರುವುದು ಅಂದ್ರ ಅವಳು ಏನ್ ಮಾಡಿದ್ಲು ಅಂದ್ರ ಮೌಂಟ್ ಎವರೆಸ್ಟ್ ಅನ್ನ ಹತ್ತಿದ್ಲು. ಯಾರ ಬಜೆಂದ್ರಿ ಪಾಲ್.
ಮೌಂಟ್ ಎವರೆಸ್ಟ್ ಅನ್ನು ಹತ್ತಿದವಳು ಬಚೇಂದ್ರಿ ಪಾಲ್. ಅದು ಹೇಗ ಪ್ರಥಮ ಮಹಿಳೆ, ಇಂಡಿಯನ್ ಫಸ್ಟ್ ವುಮನ್, ಭಾರತದ ಪ್ರಥಮ ಮಹಿಳೆ ಯಾರಾಗಿದ್ರಪ್ಪ ಅಂದ್ರೆ ಬಚೇಂದ್ರಿ ಪಾಲ್. ಯಾಕೆ ಎದ್ರೊಳಗ ಮೌಂಟ್ ಎವರೆಸ್ಟ್ ಹತ್ತುವುದರಲ್ಲಿ. ಮೌಂಟ್ ಎವರೆಸ್ಟ್ ಕ್ಲೈಮ್ ಅಂದ್ರೆ ಹತ್ತುವುದು ಅಥವಾ ಏರುವುದು. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಪ್ರಪ್ರಥಮ ಮಹಿಳೆ ಯಾರಾಗಿದ್ರು ಅಂದ್ರ ಈ ಬಚೇಂದ್ರಿ ಪಾಲ್ ಆಗಿದ್ರು. ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ದೊಡ್ಡ ಸಾಧನೆ ನೋಡ್ರಿ. ಮೌಂಟ್ ಎವರೆಸ್ಟ್ ಹತ್ತುವುದು ಅಂದ್ರ ನಾವು ಸರಳವಾಗಿ ಸುಲಭವಾದ ರಸ್ತೆಯಲ್ಲಿ ನಡೆದಾಡುವ ರೀತಿ ಅಲ್ಲ. ಮೌಂಟ್ ಎವರೆಸ್ಟ್ ಅನ್ನೋದು ಗುಡ್ಡ ಬೆಟ್ಟ ಈ ಥರನೂ ಅಲ್ಲ. ಅದರಲ್ಲಿ ಏನಿರ್ತದ ಐಸ್ ಇರ್ತದ ಅಂದ್ರೆ ಮಂಜುಗಡ್ಡೆ ಅಂದ್ರೆ ಹಿಮಭರಿತವಾದಂತ ಪ್ರದೇಶ ಅಥವಾ ಒಂದು ಎತ್ತರವಾದ ಅಂದ್ರೆ ಶಿಖರ ನೋಡ್ರಿ. ದೊಡ್ಡ ಪರ್ವತವನ್ನ ಹತ್ತುವುದು ಅದು ಹಿಮಚಲ ಅಂದ್ರೆ ಹಿಮದಿಂದ ಕೂಡಿರ್ತಕ್ಕಂಥ ಒಂದು ಎತ್ತರವಾದ ಪ್ರದೇಶವನ್ನ ಹತ್ತುವುದು ಅಂದ್ರೆ ಸಾಮಾನ್ಯವಾದ ಸುಲಭವಾದ ಕೆಲಸ ಅಲ್ಲ. ನಾವು ಮಾಡೋ ತರ ಅಲ್ಲ. ಈಗ ನಾವು ನೋಡ್ರಿ ನಮ್ಗೆ ಸ್ವಲ್ಪ ಕೈಯಲ್ಲಿ ಐಸನ್ನ ಕೊಟ್ರಪ್ಪ ಇಲ್ಲ ತಂಪಾದ ನೀರನ್ನ ಕೊಟ್ರಂದ್ರ ಜಾಸ್ತಿ ಸಮಯದವರೆಗೆ ನಮ್ಗೆ ಏನಾಗಲ್ಲ ಹಿಡ್ಕೊಂಡು ಇರಕ್ಕಾಗಲ್ಲ. ಆದ್ರೆ ಬಚೇಂದ್ರಿ ಪಾಲ್ ಏನ್ ಮಾಡ್ತಾರಪ್ಪ ಅಂದ್ರೆ ಮೌಂಟ್ ಎವರೆಸ್ಟ್ ಶಿಖರ ನೋಡ್ರಿ. ಮೌಂಟ್ ಎವರೆಸ್ಟ್ ಗೊತ್ತಿದ್ದಿಲ್ಲ ನಮ್ಗ. ಮೌಂಟ್ ಎವರೆಸ್ಟ್ ಶಿಖರವನ್ನ ಏನ್ ಮಾಡಿದ್ದು ಭಾರತದಲ್ಲಿ ಪ್ರಥಮ ಮಹಿಳೆ ಅಂದ್ರೆ ಭಾರತದಲ್ಲಿ ಪ್ರಪ್ರಥಮವಾಗಿ ಹತ್ತಿದವಳು ಯಾರಪ್ಪ ಅಂದ್ರೆ ಬಚೇಂದ್ರಿ ಪಾಲ್. ಇವಳು ಹುಡುಗ ಅಲ್ಲ, ಇವಳು ಒಂದು ಹೆಣ್ಮಗಳು ನೋಡ್ರಿ. ಒಂದು ಹೆಣ್ಮಗಳಾಗಿ ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ರು. ಅದು ಅದರ ಕೀರ್ತಿ ಅಥವಾ ಅದ್ರ ಹೆಮ್ಮೆ ಯಾವ ದೇಶಕ್ಕೆ ಸಲ್ತದಪ್ಪ ಅಂದ್ರ ನಮ್ಮ ಭಾರತ ದೇಶಕ್ಕೆ ಸಲ್ತದ. ಯಾಕಂದ್ರೆ ಇವಳು ಭಾರತ ದೇಶದ ಪ್ರಥಮ ಮಹಿಳೆ ನೋಡ್ರಿ. ಇಂಡಿಯನ್ ವುಮನ್ ಟು ಕ್ಲೈಂಬ್ ಸಮಿಟ್ ಆಫ್ ಮೌಂಟ್ ಎವರೆಸ್ಟ್ ನೋಡ್ರಿ. ಭಾರತದ ಮಹಿಳೆಯಗಳು ಯಾರು ಬಚೇಂದ್ರಿ ಪಾಲ್. ಇವಳು ಭಾರತದ ಪ್ರಥಮ ಮಹಿಳೆ ಯಾವ್ದ್ರಲ್ಲಂದ್ರ ಮೌಂಟ್ ಎವರೆಸ್ಟ್ ಹತ್ತುವುದರಲ್ಲಿ. ಮತ್ತೆ ಹೇಳ್ತಾಳಂದ್ರ ದ ಮಿಡಲ್ ಒನ್ ಆಫ್ 5 ಚಿಲ್ಡ್ರನ್ ನೋಡ್ರಿ. ಮಿಡಲ್ ಒನ್ ಆಫ್ 5 ಚಿಲ್ಡ್ರನ್ ಅಂದ್ರ ಇವರ ತಂದೆಗೆ 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ ಇವಳು ಮೂರನೇವಳು. 5 ಜನರಲ್ಲಿ ಮೂರನೇವಳು ಯಾರಪ್ಪ ಅಂದ್ರ ಬಚೇಂದ್ರಿ ಪಾಲ್. ಇವಳು ಯಾವಾಗ ಜನಿಸಿದ್ಲಪ್ಪ ಅಂದ್ರ she was born in 1954 ನೋಡ್ರಿ. born ಅಂದ್ರೆ ಜನನ. ಯಾವಾಗ ಜನನ 1954. ಅದು ಎಲ್ಲಿ at ನಕೋರಿ ಎಲ್ಲಿ ಬಂದಿರೋದು ಸಣ್ಣ ಹಳ್ಳಿ. ಇದೇನು ದೊಡ್ಡ ಸಿಟಿ ಅಲ್ಲ ನೋಡ್ರಿ. ಈಗ ಸಿಟಿ ಹಿಂಗೆ ಹೋಲಿಸಿದ್ರಪ್ಪ ಸಿಟಿ ಹುಡುಗಿಗೆ ಹಿಂಗೆ ಸ್ವಲ್ಪ ಬಹಳ ಬುದ್ಧಿ ಇರ್ಬೋದು, ಜಾಣತನದಿಂದ ಇರ್ಬೋದು ನೋಡ್ರಿ. ಒಂದು ಸಣ್ಣ ಹಳ್ಳಿಯಿಂದ ಬಂದು ಯಾರು ಬಚೇಂದ್ರಿ ಪಾಲ್ ಒಂದು ಚಿಕ್ಕ ಹಳ್ಳಿ ಸ್ಮಾಲ್ ವಿಲೇಜ್ ನೋಡ್ರಿ. ಚಿಕ್ಕ ಹಳ್ಳಿ ಸ್ಮಾಲ್ ವಿಲೇಜ್ ಅಂದ್ರ ಒಂದು ಚಿಕ್ಕ ಹಳ್ಳಿ ನೋಡ್ರಿ. ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡ್ತಾಳಂದ್ರ ಇದು ಸಣ್ಣ ಕೆಲಸ ಅಲ್ಲ, ಅದೊಂದು ಚಿಕ್ಕ ಕೆಲಸ ಅಲ್ಲ ಇದು ನೋಡ್ರಿ. ಎಲ್ಲಿಂದಲೂ ಬಂದು ನೋಡ್ರಿ. ಚಿಕ್ಕ ಹಳ್ಳಿಯಿಂದ ದೊಡ್ಡ ಸಿಟಿನೂ ಅಲ್ಲ, ಒಂದು ಚಿಕ್ಕ ಹಳ್ಳಿ ಒಂದು ಸ್ಮಾಲ್ ವಿಲೇಜ್ ಇಂದ ಬಂದವಳು ಏನ್ ಮಾಡ್ತಾಳ ಬಚೇಂದ್ರಿ ಪಾಲ್ ಏನ್ ಮಾಡ್ತಾಳಪ್ಪ ಅಂದ್ರ ಮೌಂಟ್ ಎವರೆಸ್ಟ್ ಶಿಖರವನ್ನ ಹತ್ತಿ ಭಾರತ ಪ್ರಥಮವನ್ನ ಮಹಿಳೆ ಅಂತ ಅನ್ನಿಸ್ಕೊಂಡು ಇಡೀ ಭಾರತಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರ ಕೀರ್ತಿಯನ್ನ ತಂದು ಕೊಟ್ಟವಳು ಯಾರು ಬಚೇಂದ್ರಿ ಪಾಲ್. ಮತ್ತೇನಪ್ಪ ಅಂದ್ರ ಈ ಸ್ಮಾಲ್ ವಿಲೇಜ್ ಯಾವುದು ನಕೂರಿ ಅನ್ನೋ ವಿಲೇಜ್ ಎಲ್ಲಿ ಬಂತು? ಈ ಸ್ಮಾಲ್ ವಿಲೇಜ್ ಎಲ್ಲಿ ಬಂತಪ್ಪ ಅಂದ್ರ ಗರ್ವಾಲ ಹಿಮಾಲಯಾಸ್ ನೋಡ್ರಿ. ಗರ್ವಾಲ ಹಿಮಾಲಯಾಸ್ ಇಲ್ಲಿ ಬಂತಿದ. ಎಲ್ಲಿ ಹಿಮಾಲಯದಲ್ಲಿ ಬಂದಂತ ಒಂದು ಚಿಕ್ಕ ಹಳ್ಳಿ ಯಾವುದು ನಕೂರಿ ಅಂದ್ರ ಬಚೇಂದ್ರಿ ಪಾಲ್ ಜನಿಸಿದಂತ ಒಂದು ಚಿಕ್ಕ ಹಳ್ಳಿ. ಅದೆಲ್ಲಿ ಬಂತಪ್ಪ ಅಂದ್ರ ಗರ್ವಾಲ ಹಿಮಾಲಯದಲ್ಲಿ ಬಂತು. ಇನ್ನ ಪ್ರೆಸೆಂಟ್ ಉತ್ತರಾಖಂಡ ಇದು ಅವಾಗಿಂದ. ಈ ಪ್ರೆಸೆಂಟ್ ಎಲ್ಲಪ್ಪ ಅಂದ್ರ ರೀಸೆಂಟ್ ಅಂದ್ರೆ ಇವಾಗ ಸದ್ದ ಸ್ಟಿಲ್ ಎಲ್ಲಂದ್ರ ಉತ್ತರಾಖಂಡ. ಉತ್ತರಾಖಂಡ ನೋಡ್ರಿ. ಉತ್ತರಾಖಂಡ್ನಲ್ಲಿ ಬಂದಂತ ಒಂದು ಹಳ್ಳಿ ನಕೂರಿ ಅಂತ ಹಳ್ಳಿಯೊಳಗೆ ಏನ್ ಮಾಡ್ತಾಳಪ್ಪ ಬಚೇಂದ್ರಿ ಪಾಲ್
ಜನಿಸ್ತಾಳು. ಅದು ಎಷ್ಟರಲ್ಲಿ? 1954. ನೋಡ್ರಿ, ಒಂದು ಚಿಕ್ಕ ಹಳ್ಳಿಯಿಂದ ಜನಿಸಿ ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಎಷ್ಟು ದೊಡ್ಡ ಸಾಧನೆಯನ್ನ ಮಾಡಿ ಭಾರತಕ್ಕೆ ಕೀರ್ತಿಯನ್ನ ತಂದುಕೊಟ್ಲು ಅಂತ ಗೊತ್ತಾಯ್ತು. ಮತ್ತೇನ್ ಮಾಡ್ತಾರಪ್ಪ ಅಂದ್ರ, ಬಜೇಂದ್ರಿ ವಾಸ್ ಫ್ರಮ್ ಅ ಮಾಡೆಸ್ಟ್ ಬ್ಯಾಕ್ ಗ್ರೌಂಡ್. ನೋಡ್ರಿ, ಬಜೇಂದ್ರಿ ಇವಳು ಹೆಂಗಪ್ಪ ಅಂದ್ರ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಂದ್ರೆ ಅವಳ ಮನೆತನ, ಅವಳು ಇರ್ತಕ್ಕಂಥ ರೀತಿ, ಅವಳ ನಡವಳಿಕೆ ಅಂದ್ರೆ ಅವಳು ಒಂದು ದೊಡ್ಡ ಕುಟುಂಬದಿಂದ ಬಂದಂತದಲ್ಲ, ಒಂದು ಚಿಕ್ಕ ಕುಟುಂಬದಿಂದ ಬಂದವಳು. ಒಂದು ಬಡ ಕುಟುಂಬದಿಂದ ಬಂದು ಒಂದು ಬಡ ಹಳ್ಳಿಯಿಂದ, ಚಿಕ್ಕ ಹಳ್ಳಿಯಿಂದ ಬಂದಂತ ಹೆಣ್ಮಗಳು. ನೋಡ್ರಿ, ಬಜೇಂದ್ರಿ ವಾಸ್ ಫ್ರಮ್ ಮಾಡೆಸ್ಟ್ ಬ್ಯಾಕ್ ಗ್ರೌಂಡ್. ಅಂದ್ರೆ ಮಾಡೆಸ್ಟ್ ಅಂದ್ರೆ ಸ್ಮಾಲ್, ಮಾಡೆಸ್ಟ್ ಅಂದ್ರೆ ಸ್ಮಾಲ್ ಅಂದ್ರೆ ಚಿಕ್ಕ, ಚಿಕ್ಕ ಅಂದ್ರೆ ಸಣ್ಣ ಪ್ರಮಾಣ. ಮಾಡೆಸ್ಟ್ ಅಂದ್ರೆ ಸಣ್ಣ ಒಂದು ಬ್ಯಾಕ್ ಗ್ರೌಂಡ್ ಇಂದ, ಬ್ಯಾಕ್ ಗ್ರೌಂಡ್ ಅಂದ್ರೆ ಅವಳ ಹಿಂದಿನ ಮನೆತನ ಆಗಿರ್ಬೋದು, ಅಥವಾ ಅವಳ ಹಿಂದೆ ಏನ್ ದೊಡ್ಡ ಶ್ರೀಮಂತಿಕೆಯಿಂದ ಕೂಡಿ ಹಣ ಸಂಪತ್ತು ಇಂಥದೆಲ್ಲ ಇರೋದ್ರಿಂದ ಏನು ಹೋಗು ಸಾಧನೆಯನ್ನ ಮಾಡು ಅನ್ನೋ ಬ್ಯಾಕ್ ಗ್ರೌಂಡ್ ಇಂದ ಬಂದವಳಲ್ಲ. ನೋಡಿ, ಅವ್ರ ತಂದೆ ಏನಾಗಿದ್ರಪ್ಪ ಅಂದ್ರ, ಹರ್ ಫಾದರ್ ವಾಸ್ ಅ ಬಾರ್ಡರ್ ಟ್ರೇಡ್ಸ್ ಮ್ಯಾನ್. ಬಾರ್ಡರ್ ಅಂದ್ರೆ ಗೊತ್ತಿಲ್ಲ? ಬಾರ್ಡರ್ ಅಂದ್ರೆ ನೋಡ್ರಿ, ಆ ಕಡೆ ಈ ಕಡೆ ಒಂದು ಸೀಮೆ, ಬಾರ್ಡರ್ ಅಂದ್ರೆ ಒಂದು ಸೀಮೆ, ಆ ಸೀಮೆ ಮೇಲೆ ಟ್ರೇಡ್ಸ್ ಮ್ಯಾನ್ ಅಂದ್ರೆ ವ್ಯಾಪಾರಿ. ವ್ಯಾಪಾರಸ್ಥ, ವಾಣಿಜ್ಯ ವ್ಯಾಪಾರಸ್ಥ. ವಾಣಿಜ್ಯ ವ್ಯಾಪಾರಸ್ಥ ಯಾರ? ಬಜೇಂದ್ರಿ ಪಾಲ್ ಅವರ ತಂದೆ. ನೋಡ್ರಿ, ಇವೊಬ್ಬ ಅಂದ್ರೆ ಒಂದು ಬಾರ್ಡರ್ ಮೇಲೆ ವ್ಯಾಪಾರ ಮಾಡತಕ್ಕಂಥವ್ರ ಮಗಳಾಗಿದ್ರು. ಯಾರ? ಬಜೇಂದ್ರಿ ಪಾಲ್. ನೋಡ್ರಿ, ಅಂತವ್ರ ಮಗಳು ಎಷ್ಟು ದೊಡ್ಡ ಕನಸನ್ನ ಹೊತ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರ, ಭಾರತದಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏನ್ ಮಾಡಿದ್ಲು? ಹಾಕಿದ್ಲು. ನೋಡ್ರಿ, ಏನ್ ದೊಡ್ಡ ಶ್ರೀಮಂತ, ದೊಡ್ಡ ರೀಚ್ ಮನೆತನದಿಂದ ಬಂದವಳಂತ ಮಹಿಳೆ ಆಗಿರ್ಲಿಲ್ಲ. ಅತಿ ಚಿಕ್ಕ ಕುಟುಂಬದಿಂದ ಬಂದು ಬಡ ಕುಟುಂಬದಿಂದ ಬಂದಂತ ಒಂದು ಮಹಿಳೆ ಆಗಿದ್ಲು. ಅದಲ್ಲದೆ ಏನ್ ಮಾಡಿದ್ರಪ್ಪ ಇವಳು ಅಂದ್ರೆ, ತಂದೆ ಏನಾಗಿದ್ರಪ್ಪ ಅಂದ್ರ ವಾಣಿಜ್ಯ ವ್ಯಾಪಾರಸ್ಥನಾಗಿದ್ದ. ಅವಳ ಮಗಳಾಗಿದ್ದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರ, ಇವಳು ಇಷ್ಟೊಂದು ದೊಡ್ಡ ಸಾಧನೆಯನ್ನ ಮಾಡಿದ್ರು. ತಂದೆ ಏನು ವ್ಯಾಪಾರ ಮಾಡ್ತಿದ್ರು? ಅವ್ರು ಹೇಳಿದ್ನ ವಾಣಿಜ್ಯ ವ್ಯಾಪಾರಸ್ಥರಾಗಿದ್ರು. ಅದ್ರ ವಾಣಿಜ್ಯ ಬೆಳೆ ಏನು ಯಾವ ಅಂದ್ರ ವೀಟ್ ಫ್ಲೋರ್. ವೀಟ್ ಅಂದ್ರೆ ಗೋಧಿ, ವೀಟ್ ಅಂದ್ರ ಗೋಧಿ. ಚಪಾತಿ ಮಾಡ್ತಾರೆ ನೋಡಿರಿ, ಅದ ಗೋಧಿ. ಆ ಗೋಧಿ ಹಿಟ್ಟ ಮತ್ತೆ ರೈಸ್ ಅಂದ್ರೆ ಅಕ್ಕಿ. ಅಕ್ಕಿನೂ ಏನ್ ಮಾಡ್ತಿದ್ರಪ್ಪ ಅವ್ರಂದ್ರ ಮಾರಾಟವನ್ನ ಮಾಡ್ತಿದ್ರು. ಅದು ಎಲ್ಲಿಂದ? ಫ್ರಮ್ ಇಂಡಿಯಾ ಟು ಟಿಬೆಟ್. ಎಲ್ಲಿಂದ? ಭಾರತದಿಂದ ಟಿಬೆಟ್ ವರೆಗೆ. ಆನ್ ಮ್ಯೂಲ್ಸ್ ಅಂದ್ರೇನ? ಅದ್ರ ಮೇಲಂದ್ರ ಅದು ಪ್ರಯಾಣ. ಅಲ್ಲಿಂದ ಹೋಗಿ ಎದ್ರ ಮೇಲೆ ಹೋಗ್ತಿರಪ್ಪ ಅಂದ್ರೆ ಹಾರ್ಸಸ್ ಅಂಡ್ ಗೋಟ್ಸ್. ನಾ ಹೇಳ್ತೀನಿ, ಅವ್ರು ಏನ್ ಮಾಡ್ತಿದ್ರು? ವ್ಯಾಪಾರವನ್ನ ಮಾಡ್ತಿದ್ರು. ವ್ಯಾಪಾರವನ್ನ ಮಾಡೋದ್ರ ಮೂಲಕ ಅವ್ರು ಏನ್ ಮಾಡ್ತಿದ್ರೆ, ಎಲ್ಲಿ ವ್ಯಾಪಾರ ಮಾಡ್ತಿದ್ರ? ಭಾರತದಿಂದ ಟಿಬೆಟ್ನವರೆಗೆ. ಅದು ಏನನ್ನ ಹೇಳಿ ನಾನು, ಗೋಧಿಯನ್ನ ಒಯ್ತಿದ್ರು ಅವ್ರ. ಅದು ಎದ್ರ ಮೇಲಪ್ಪ ಅಂದ್ರ ಹಾರ್ಸಸ್ ಅಂದ್ರೆ ಕುದುರೆಗಳು. ಮತ್ತೇನ? ಗೋಟ್ಸ್. ಆಡು. ನೋಡ್ರಿ, ಅವ್ರು ಏನ್ ಮಾಡ್ತಿದ್ರು? ವಾಣಿಜ್ಯ ವ್ಯಾಪಾರಸ್ಥ ಅಂತ ಹೇಳಿದ್ವಿ. ವಾಣಿಜ್ಯ ವ್ಯಾಪಾರಸ್ಥ ಅಂದ್ರೆ ಅವ್ರು ಏನ್ ವ್ಯಾಪಾರ ಮಾಡ್ತಿದ್ರು? ಗೋಧಿ ವ್ಯಾಪಾರ ಮಾಡ್ತಿದ್ರು, ಮತ್ತನ ರೈಸ್ ಅಂದ್ರೆ ಅಕ್ಕಿಯನ್ನ ವ್ಯಾಪಾರ ಮಾಡ್ತಿದ್ರು. ಅದು ಎಲ್ಲಿಂದ? ಇಂಡಿಯಾ ಟು ಟಿಬೆಟ್ ಅಂದ್ರೆ ಇಂಡಿಯಾದಿಂದ, ಭಾರತದಿಂದ ಟಿಬೆಟ್ನವರೆಗೆ ಏನ್ ಮಾಡ್ತಿದ್ರಪ್ಪ ಅವ್ರ ವ್ಯಾಪಾರವನ್ನ ಮಾಡ್ತಿದ್ರು. ಅದು ಹೆಂಗ್ ಹೋಗ್ತಿದ್ರಪ್ಪ ಅಂದ್ರ ಆನ್ ಹಾರ್ಸಸ್ ಅಂಡ್ ಗೋಟ್ಸ್ ಅಂದ್ರೆ ಆಡುಗಳಿಗೆ ಮತ್ತು ಕುದುರೆಗಳ ಮುಖಾಂತರ ಏನ್ ಮಾಡ್ತಿದ್ರು? ಅವರು ವ್ಯಾಪಾರವನ್ನ ಸಾಗಿಸ್ತಿದ್ರು. ಮತ್ತೇನ್ ಹೇಳ್ತಾರಪ್ಪ ಅಂದ್ರ, he eventually married and settled near ಉತ್ತರಕಾಶಿ. ನೋಡ್ರಿ, ಅವ್ನು ಏನ್ ಮಾಡಿದಪ್ಪ ಅಂದ್ರ ರೀಸೆಂಟ್ ಆಗಿ ಮತ್ತೊಂದು ಏನ್ ಮಾಡಿದಪ್ಪ ಅಂದ್ರೆ ಮ್ಯಾರಿಡ್ ಮೀನ್ಸ್ ಮದ್ವೆಯನ್ನ ಆಗಿದ್ರು. ಮತ್ತೆ ಎಲ್ಲಿ ಸೆಟ್ಲ್ ಆಗಿದ್ರಪ್ಪ ಅವ್ರಂದ್ರ ಮದ್ವೆಯನ್ನ ಆಗಿ ಎಲ್ಲಿ ಸೆಟ್ಲ್ ಆಗಿದ್ರಂದ್ರ ಸೆಟಲ್ ನಿಯರ್ ಉತ್ತರಕಾಶಿ. ಎಲ್ಲಿ?
ಕಾಶಿಯಲ್ಲಿ ಸೆಟ್ಲ್ ಆಗಿತ್ತು. ಯಾರ ಇವ್ರ ತಂದೆ? ಉತ್ತರ ಕಾಶಿ ಒಳಗೆ ಏನ್ ಮಾಡಿದ್ರು? ಸೆಟ್ಲ್ ಆಗಿದ್ರು. ಅಂದ್ರೆ ಅಲ್ಲೇ ಅವರ ನಿಂತ್ಕೊಂಡು ಅಲ್ಲೇ ವಾಸಸ್ಥಾನ ಅಂದ್ರೆ ಅಲ್ಲೇ ವಾಸವಾಗಿದ್ರು. ವೇರ್ ಕಪಲ್ ರೈಸ್ ದೇರ್ ಫ್ಯಾಮಿಲಿ ಅಂದ್ರೆ ಏನಪ್ಪಾ ಅಂದ್ರ ತಮ್ಮ ಕುಟುಂಬದ ಬೆಳವಣಿಗೆ. ನೋಡ್ರಿ, ಕಪಲ್ ಅಂದ್ರೆ ಹೇಳಿದ್ ನಾನ ಜೋಡಿ ಅಂತ. ಕಪಲ್ ಅಂದ್ರೆ ಮದುವೆ ಆಗ ಹೊಸದಲ್ಲಿ ಜೋಡಿ ಇರ್ತದಲ್ಲ, ಗಂಡ ಹೆಂಡತಿಯ ಜೋಡಿ, ಅದು ಕಪಲ್. ಆ ಕಪಲ್ ಅನ್ನೋ ಕಪಲ್ ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರು ಎಲ್ಲಿ ಸೆಟ್ಲ್ ಆಗಿದ್ರಪ್ಪ ಅಂದ್ರೆ ಉತ್ತರ ಕಾಶಿ ಒಳಗ ಬಚೇಂದ್ರಿ ಪಾಲ್ ಅವ್ರ ತಂದೆ ಏನ್ ಮಾಡಿದ್ರು? ಸೆಟ್ಲ್ ಆಗಿದ್ರು. ಅದು ಹೆಂಗ? ಫ್ಯಾಮಿಲಿ ಸಮೇತ. ಫ್ಯಾಮಿಲಿ ಅಂದ್ರೆ ಕುಟುಂಬ. ನೋಡ್ರಿ, ಅವ್ರು ಏನ್ ಮಾಡಿದ್ರಪ್ಪ ಉತ್ತರ ಕಾಶಿಯಲ್ಲಿ ವ್ಯಾಪಾರ. ನೋಡ್ರಿ, ಭಾರತದಿಂದ ಟಿಬೆಟಕ್ಕೆ ಹೋಗಿ ಕುದುರೆ ಮತ್ತು ಆಡುಗಳ ಮೇಲೆ ವ್ಯಾಪಾರವನ್ನ ಮಾಡಿ, ಯಾವ್ದು ವ್ಯಾಪಾರ? ಗೋಧಿ ಮತ್ತು ಅಕ್ಕಿಯ ವ್ಯಾಪಾರವನ್ನ ಮಾಡಿ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ವ್ಯಾಪಾರ ಮಾಡ್ಕೊಂತ ಮದ್ವೆ ಆಗಿ ಏನ್ ಮಾಡಿದ್ರಪ್ಪ ಅಲ್ಲಿ ರೀಸೆಂಟ್ ಆಗಿ ಅವ್ರು ಏನ್ ಮಾಡಿದ್ರು? ಸೆಟ್ಲ್ ಉತ್ತರ ಕಾಶಿ ಒಳಗೆ ಏನಾದ್ರು ಅಲ್ಲೇ ವಾಸವಾಗಿದ್ರು. ಅದು ಏನು? ಫ್ಯಾಮಿಲಿ ಜೊತೆ. ಮತ್ತೇನ್ ಹೇಳ್ತಾರ? ಆಲ್ವೇಸ್ ದ ರೆಬಿಲಿಯಸ್ ಚೈಲ್ಡ್ ಅಂದ್ರೆ ಹೆಂಗಪ್ಪ ಅಂದ್ರ ಈಗ ಹೆಂಗಾಗಿತ್ತು? ರೆಬಿಲಿಯಸ್ ಅಂದ್ರೆ ಹೋರಾಡು, ಸದಾ ಹೋರಾಡುದು, ಫೈಟ್ ಮಾಡುದು. ಅಂದ್ರೆ ಯಾವುದೋ ಒಂದು ಇಷ್ಟಪಟ್ಟರು ಅದಕ್ಕೋಸ್ಕರ ಏನ್ ಮಾಡೋದು? ಹೋರಾಟವನ್ನ ಮಾಡುವುದು, ಫೈಟ್ ಅನ್ನ ಮಾಡುವುದು ಅಂದ್ರೆ ಸಂಘರ್ಷಕ್ಕಿಳುವುದು. ಅವಳು ಹೆಂಗಾಗಿದ್ದಪ್ಪ ಅಂದ್ರೆ ಮೊದಲಿಂದ ರೆಬಿಲಿಯಸ್ ಚೈಲ್ಡ್ ಅನ್ನ ಒಂದೇನಾದ್ರು ಕೆಲಸ ಕೊಟ್ಟರು ಅದನ್ನು ಕಂಪ್ಲೀಟ್ ಮಾಡೇ ಮಾಡುದು. ಬಚೇಂದ್ರಿ ಲವ್ ವಾಂಡ್ರಿಂಗ್ ಇನ್ ದ ಸ್ನೋ ಕ್ಲಾಡ್ ಗರ್ವಾಲ್ ಹಿಮಾಲಯಸ್. ನೋಡ್ರಿ, ಅವಳಿಗೆ ಏನಾಗಿತ್ತಪ್ಪ ಅಂದ್ರ ವಾಂಡ್ರಿಂಗ್ ಅಂದ್ರ ತಿರುಗಾಡುವುದು ಅಥವಾ ಸುತ್ತಾಡುವುದು. ನೋಡ್ರಿ, ಅವಳು ಏನ್ ಮಾಡಿದ್ದಪ್ಪ ಅಂದ್ರ ಅವಳು ಚಿಕ್ಕವಳಿದ್ದಾಗಿಂದಲೂ ಅಂದ್ರೆ ಬಾಲ್ಯದಲ್ಲಿ ಇದ್ದಾಗಿಂದಲೂ ಅವಳು ಏನು ಇಷ್ಟ, ಲವ್ ಅಂದ್ರೆ ಪ್ರೀತಿ ಯಾವ್ದ್ರಲ್ಲಿ ಅಪ್ಪ ಅಂದ್ರ ಸುತ್ತಾಡುವುದ್ರಲ್ಲಿ. ಅದು ಎಲ್ಲಿ ಸುತ್ತಾಡ್ತಿದ್ದಪ್ಪ ಅಂದ್ರೆ ಅವಳು ಸ್ನೋ ಕ್ಲಾಡ್. ನೋಡ್ರಿ, ಸ್ನೋ ಅಂದ್ರ ಹಿಮ. ಹಿಮದೊಳಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸುತ್ತಾಡುವುದು. ಅಂದ್ರೆ ಹಿಮ ಅಲ್ಲಿ ಎಲ್ಲಿದ್ಲಕ್ಕಿ ಗರ್ವಾಲ್ ಹಿಮಾಲಯದೊಳಗ ಹುಟ್ಟಿದ್ಲಂತ ಹೇಳಿನ. ಅಂದ್ರ ಅಲ್ಲಿ ಬರ್ತಕ್ಕಂಥದ್ದು ಸ್ಮಾಲ್ ವಿಲೇಜ್. ಯಾವ್ದ? ನಪೂರಿ ಅನ್ನೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದವರು ಯಾರು? ಬಚೇಂದ್ರಿ ಪಾಲ್. ಅವ್ರದ್ದು ಎಲ್ಲಿ ಬರ್ತಪ್ಪ ಅಂದ್ರ ಗರ್ವಾಲ್ ಹಿಮಾಲಯದ ಹತ್ರ ಅಂತ ಬರ್ತದ. ಇವಳಿಗೆ ಏನಪ್ಪಾ ಅಂದ್ರೆ ತಿರುಗಾಡುವುದು ಅಥವಾ ಸುತ್ತಾಡುವುದು ಅಥವಾ ಹೊರಗಡೆ ಸ್ವಲ್ಪ ಪ್ರಯಾಣವನ್ನ ಬೆಳೆಸುವುದು, ಸುತ್ತಾಡುವುದು ಅಂದ್ರೆ ಇಷ್ಟ. ಅಂದ್ರೆ ಅಷ್ಟು ಹವ್ಯಾಸ ಆಗಿಬಿಟ್ಟಿದ್ದು, ಹ್ಯಾಬಿಟ್ ಆಗಿಬಿಟ್ಟಿತ್ತು ಅವಳಿಗೆ. ಅದು ಎಲ್ಲಿ ತಿರುಗಾಡ್ತಿದ್ಲಪ್ಪ ಅಂದ್ರ ಈ ಹಿಮದೊಳಗ ತಿರುಗಾಡ್ತಿದ್ಲು. ಅಂದ್ರೆ ಹಿಮದಲ್ಲಿನ ಸುತ್ತಾಡ್ತಿದ್ಲು. ಮತ್ತೇನಪ್ಪ ಅಂದ್ರೆ ಹಿಮದೊಳಗೆ ಸುತ್ತಾಡೋ ಮುಖಾಂತರ ಅಲ್ಲಿ ಅವಳಿಗೆ ಏನ್ ಕನಸು ಕಂಡು? ದೊಡ್ಡ ಕನಸು ಏನಾಗಿತ್ತು? ನೋಡ್ರಿ, ಈಗ ನಾವು ಬಿ ಸುತ್ತಾಡ್ತೇವೆ, ಹೊರಗಡೆ ಹೋದಾಗ ನಮ್ಗೆ ಕನಸು ಏನೂ ಇರಲ್ಲ. ಬಟ್ ಏನ್ ಮಾಡ್ತೀವಿ? ಸಮಾಧಾನಕ್ಕೋಸ್ಕರ ಸುತ್ತಾಡ್ತಿರ್ತಾರೆ. ಸಮಾಧಾನಕ್ಕೋಸ್ಕರ ಕೂಡ ಆ ಕಡೆ ಈ ಕಡೆ ಸುತ್ತಾಡ್ತಿರ್ಬೋದು ಅಥವಾ ತಿರ್ಗಾಡಕ್ ಹೋಗ್ತಿರ್ಬೋದು, ಆಯಾಸ ಕಡಿಮೆ ಆಗ್ಲಿ ಅಂತ. ಆದ್ರೆ ಈಗ ಏನ್ ಮಾಡ್ತಿರಪ್ಪ ಅಂದ್ರೆ ಅವಳು ದೊಡ್ಡ ಕನಸಾಗಿತ್ತು. ಯಾಕ? ಬಚೇಂದ್ರಿ ಪಾಲ್ ಏನ್ ಕನಸನ್ನ ಹೊತ್ಕೊಂಡಿದ್ಲು? ಯಾಕೆ ಸ್ನೋ ಒಳಗ ಸುತ್ತಾಡ್ತಿದ್ಲು ಅಂತ ನಾವೇನ್ ಮಾಡೋಣಪ್ಪ ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.